ಇಂದು ವಿಶ್ವ ಶಾಂತಿ ದಿನಾಚರಣೆ. ಎರಡನೇ ಮಹಾಯುದ್ಧದಲ್ಲಿ ಆದ ರಕ್ತಪಾತವೇ ಈ ಶಾಂತಿ ದಿನಾಚರಣೆಗೆ ಕಾರಣವಾಗಿದ್ದು, ಚಿಕ್ಕಬಳ್ಳಾಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜಿಸಿದ್ದ ಮಾನವೀಯತೆ ಕಡೆ ನಮ್ಮ ನಡೆ ವಾಕ್ಥಾನ್ನಲ್ಲಿ ನೂರಾರು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆ ಮುಖಂಡರು, ಪೊಲೀಸರು, ನಗರಸಭೆ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಎಲ್ಲರ ಮೈಮೇಲೂ ಬಿಳಿ ಶರ್ಟ್, ಕೆಂಪು ಟೋಪಿ ರಾರಾಜಿಸುತ್ತಿತ್ತು. ಎಂಜಿ ರಸ್ತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಿಂದ ಜಿಲ್ಲಾಧಿಕಾರಿ ರವೀಂದ್ರರವರು ವಾಕ್ಥಾನ್ಗೆ ಚಾಲನೆ ನೀಡಿದರು. ಎಂಜಿ ರಸ್ತೆ ಮೂಲಕ ಸಾಗಿದ ವಾಕ್ಥಾನ್ ಪಿಳ್ಳಪ್ಪ ವೃತ್ತ, ಕೋಟ್ ರಸ್ತೆ, ಶಿಡ್ಲಘಟ್ಟ ವೃತ್ತದ ಮೂಲಕ ಬಿಬಿ ರಸ್ತೆಯುದ್ದಕ್ಕೂ ಸಾಗಿ ಜೂನಿಯರ್ ಕಾಲೇಜು ರಂಗಮಂದಿರದಲ್ಲಿ ಮುಕ್ತಾಯಗೊಂಡಿತು. ನಂದಿ ರಂಗಮಂದಿರದಲ್ಲಿ ವಾಕ್ಥಾನ್ನಲ್ಲಿ ಭಾಗವಹಿಸಿದ್ದ ಡಿಸಿ ರವೀಂದ್ರ ಮಾತನಾಡಿ, 2012ರಲ್ಲಿ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಪ್ರಾರಂಭವಾಗಿದ್ದು ಇಂದಿಗೆ 12 ವರ್ಷವಾಗಿದೆ. 16 ಜನ ಸಿಬ್ಬಂದಿಯನ್ನು ಹೊಂದಿರುವ ಸಂಸ್ಥೆ 24 ಗಂಟೆ ಕಾರ್ಯನಿರ್ವಹಿಸುತ್ತಿದೆ. ಈ ಸಂಸ್ಥೆ ಇದುವರೆಗೂ 1045 ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದು 74,452 ಯೂನಿಟ್ ರಕ್ತ ಸಂಗ್ರಹಿಸಿದೆ. ಆ ಪೈಕಿ 73,976 ಯೂನಿಟ್ ರಕ್ತವನ್ನು ಫಲಾನುಭವಿಗಳಿಗೆ ನೀಡಿದ್ದು, ರಾಜ್ಯದ 31 ಜಿಲ್ಲೆಗಳ ಪೈಕಿ ಕಡಿಮೆ ದರ ಅಂದರೆ 650 ರುಗಳಿಗೆ ರಕ್ತ ನೀಡಲಾಗುತ್ತಿದೆ. NRHM ಅಡಿಯಲ್ಲಿ ಬಡ ರೋಗಿಗಳಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ರಿಯಾಯಿತ ದರದಲ್ಲಿಯೂ HIV ಹಾಗೂ ಡಯಾಲಿಸಿಸ್ ರೋಗಗಳಿಗೆ ಉಚಿತವಾಗಿಯೂ ರಕ್ತ ನೀಡಲಾಗಿದ್ದು, ಇದುವರೆಗೂ 1252 ಯೂನಿಟ್ ರಕ್ತ ಉಚಿತವಾಗಿ ಹಂಚಿಕೆ ಮಾಡಲಾಗಿದೆ. ರೆಡ್ ಕ್ರಾಸ್ ಸಂಸ್ಥೆ ಕೇವಲ ರಕ್ತ ಸಂಗ್ರಹ ಮಾಡುವುದರಲ್ಲೇ ನಿರತವಾಗದೆ ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮ, ಬಡವರ ಬದುಕಿಗೆ ಬೇಕಾದ ಸಾಮಗ್ರಿಗಳು ಉಚಿತವಾಗಿ ನೀಡಿದೆ. ಇನ್ನು ಚಿಕ್ಕಬಳ್ಳಾಪುರ ಶಾಖೆ ಅತ್ಯುತ್ತಮ ಕೆಲಸ ನಿರ್ವಹಿಸಿದ ಕಾರಣ 2014-15ನೇ ಸಾಲಿನಲ್ಲಿ 2 ಬಾರಿ ಪ್ರಶಸ್ತಿಗೆ ಭಾಜನವಾಗಿದ್ದು, 2016-17ರಲ್ಲೂ ದೇಶದಲ್ಲಿ 3ನೇ ಅತ್ಯುತ್ತಮ ಶಾಖೆ ಎಂದು ಬಹುಮಾನ ಪಡೆದಿದೆ. 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ತಪಾಸಣಾ ಶಿಬಿರಗಳು ಆಯೋಜಿಸಿದ್ದಕ್ಕಾಗಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ರಿಂದ ಪ್ರಶಸ್ತಿ ಸ್ವೀಕರಿಸಿದ ಹೆಮ್ಮೆಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಅಂತಹ ಸಂಸ್ಥೆ ನಡೆಸಿದ ಶಾಂತಿ ದಿನಾಚರಣೆ ಅಂಗವಾಗಿ ಅಭಿಮಾನದಿಂದ ನೂರಾರು ಜನ ಪಾಲ್ಗೊಂಡಿದ್ದ ಸಂತೋಷದ ಸಂಗತಿ ಎಂದರು. ಚಿಕ್ಕಬಳ್ಳಾಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ವಿಶ್ವ ಶಾಂತಿ ದಿನ ಅಂತೇಳಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಫಸ್ಟ್ ಗ್ರೇಡ್ ಕಾಲೇಜಿನಿಂದ ಹಿಡಿದು ಜೂನಿಯರ್ ಕಾಲೇಜ್ ತನಕ ವಾಕಥಾನ್ ಮಾಡಿಕೊಂಡು ಬಂದಿದ್ದೀವಿ. ಇವತ್ತು ವಿಶ್ವ ಶಾಂತಿಯ ದಿನ. ಎಲ್ಲರೂ ಕೂಡ ಎಲ್ಲಿ ಶಾಂತಿ ಅನ್ನೋದಿರುತ್ತೋ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ಸತತವಾಗಿ 2 ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನಾಗಿದೆ. ಹಾಗೂ ನಾವು ಕ್ಯಾನ್ಸರ್ ಶಿಬಿರಗಳನ್ನು ಮಾಡುವುದರ ಮೂಲಕನೂ ಕೂಡ ರಾಜ್ಯ ಪ್ರಶಸ್ತಿಯನ್ನು ರೆಡ್ ಕ್ರಾಸ್ ಸಂಸ್ಥೆ ಪಡ್ಕೊಂಡಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಸದಾ ಮುಂಚೂಣಿಯಲ್ಲಿದ್ದು ರಕ್ತದಾನವನ್ನು ಮಾಡ್ತಕ್ಕಂಥ ದಾನಿಗಳಿಂದ ರಕ್ತವನ್ನು ಸಂಗ್ರಹಿಸಿ ಅದನ್ನು 650 ರೂಪಾಯಿಗಳಿಗೆ ರಿಯಾಯಿತಿ ದರದಲ್ಲಿ ಬ್ಲಡ್ಡನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಾಡ್ತಾ ಇದೆ. ಹಾಗೆಯೇ ಡಯಾಲಿಸಿಸ್ ಪೇಷಂಟ್ಗಳಿಗೆ, HIV ಪೇಷಂಟ್ಗಳಿಗೆ ಅವರಿಗೆ ಉಚಿತವಾಗಿ ರಕ್ತದಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ಹಾಗಾಗಿ ಎಲ್ಲ ಯುವಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ತಾವೆಲ್ಲರೂ ಕೂಡ ಆರೋಗ್ಯವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೊಳ್ರಿ, ಶಾಂತಿಯಿಂದ ಬದುಕನ್ನು ಕಟ್ಕೊಳ್ರಿ. ಜೊತೆಗೆ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಆದರೂ ಕೂಡ ರಕ್ತದಾನವನ್ನು ಮಾಡಬೇಕು. ರಕ್ತದಾನ ಮಹಾದಾನ. ರಕ್ತದಾನವನ್ನು ಮಾಡಿದ ಮಾತ್ರಕ್ಕೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ಏರುಪೇರಾಗಲ್ಲ, ಇನ್ನೂ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಯುವಕ ಯುವತಿಯರು ರಕ್ತದಾನವನ್ನು ಮಾಡುವುದರ ಮೂಲಕ ಯಾರಿಗೆ ಅವಶ್ಯಕತೆ ಇದೆಯೋ, ರಕ್ತದ ಒಂದು ಅವಶ್ಯಕತೆ ಇದೆಯೋ ಅಂಥ ಒಂದು ಜೀವಕ್ಕೆ ರಕ್ತದಾನವನ್ನು ಮಾಡುವುದರ ಮೂಲಕ ಅಮೂಲ್ಯವಾಗಿರ್ತಕ್ಕಂಥ ಜೀವಗಳನ್ನು ಉಳಿಸ್ತಕ್ಕಂಥ ಒಂದು ಕೆಲಸನೂ ಕೂಡ ಮಾಡ್ಬೋದು. ಹಾಗಾಗಿ ರಕ್ತದಾನ ಮಹಾದಾನ ಈ ಒಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಶಾಖೆಯ ವತಿಯಿಂದ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ತೆ. ಇನ್ನು ಈ ವೇಳೆ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಕುಮಾರ್, ರೆಡ್ ಕ್ರಾಸ್ ಸಂಸ್ಥೆ ಖಜಾನ್ಸಿ ಎಂ ಜಯರಾಮ್, ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ, ಉಪಾಧ್ಯಕ್ಷ ಜೆ ನಾಗರಾಜ್, ತಹಸೀಲ್ದಾರ್ ಅನಿಲ್, ನಗರಸಭೆ ಕಮಿಷನರ್ ಉಮಾಶಂಕರ್, ವಿವಿಧ ಕಾಲೇಜುಗಳ ಮುಖ್ಯಸ್ಥರು, ಸಂಘ ಸಂಸ್ಥೆ ಪ್ರಮುಖರು ಪಾಲ್ಗೊಂಡಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.